ಬಾಸು ನೀವು ಹೋಗಿ, ನಾನು ಬರಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ ರಾಜು. ನಾವೇನಾದ್ರು ಹೋಗಿಲ್ಲ ಅಂದ್ರೆ ಕೆಳಗಡೆ ಎಲ್ರಿಗೂ ಅನುಮಾನ ಬರುತ್ತೆ. ಒಂದು ಕೆಲಸ ಮಾಡು, ನೀನು ಇಲ್ಲೇ ಇರು, ನಾನು ಹೋಗ್ಬಿಟ್ಟು ಬರ್ತೀನಿ, ಆಯ್ತಾ? ಸರಿ ಬಾಸು. ಯಾಕೆ ಸ್ಲೇಟು? ಅದು ಡ್ರೆಸ್ ಹಾಕೋತಿದ್ದೆ. ವಿಶಾಖ ಅವ್ರು ರೆಡಿ ಆಗ್ತಿದಾರೆ. ಹೌದಾ? ನಾನು ಅವಳಿಗೆ ಹೆಲ್ಪ್ ಮಾಡೋಣ ಅಂತಾನೆ ಬಂದೆ. ವಿಶಾಖ 2 ನಿಮಿಷದಲ್ಲಿ ಬರ್ತಾರೆ, ಬನ್ನಿ. ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ಹಲೋ ಪ್ರಣವ್, ನಾನು ವಿಶಾಖನ್ ತಂಗಿ ರಾಧಿಕಾ ಮಾತಾಡ್ತಿರೋದು. ವಿಶಾಖ ನಿಮ್ಮ ಜೊತೆ ಇದ್ದಾಳಾ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ, ವಿಶಾಖ ನನ್ನ ಜೊತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ತಮಾಷೆ ಮಾಡಬೇಡಿ ಪ್ರಣವ್, ದಯವಳಲ್ಲಿದ್ರೆ ಫೋನ್ ಕೊಡಿ, ನಾನು ಅವಳ ಹತ್ರ ಮಾತಾಡಬೇಕು. ನನ್ನ ಜೊತೆ ಇದ್ರೆ ತಾನೇ ಫೋನ್ ಕೊಡೋದು. ಅವಳು ಸಿಕ್ಕಿದ ತಕ್ಷಣ ನೀನು ಫೋನ್ ಮಾಡಿದ್ದೆ ಅಂತ ಹೇಳ್ತೀನಿ. ದಯವಿಟ್ಟು ಅವಳಿಗೆ ತಕ್ಷಣ ಮನೆಗೆ ಬರಕ್ಕೆ ಹೇಳಿ. ಖಂಡಿತ ಹೇಳ್ತೀನಿ. ಏ ವಿಶು, ನೀನು ಇಲ್ಲೇನ್ ಮಾಡ್ತಿದ್ಯೋ? ವಿಶಾಖ ಎಲ್ಲಿ? ಇನ್ನು ರೆಡಿ ಆಗಿಲ್ವಾ? ಅದು ಅಜ್ಜಿ, ತಂದೆ ಪೂಜೆದು ಬಟ್ಟೆ ತಂದ್ಕೊಟ್ಟಿಲ್ಲ ಅಂತ ಕಾಣುತ್ತೆ. ವಿಶು, ಅವ್ರಿರೋ ಛತ್ರಕ್ಕೆ ಒಂದ್ಸಲಿ ಫೋನ್ ಮಾಡಿ ನೋಡು, ಆಮೇಲೆ ಮುಹೂರ್ತ ಟೈಮ್ ಆಗ್ಬೇಕಣೋ. ಸರಿಮಾ. ವಿಶಾಖ ಇನ್ನೂ ರೆಡಿ ಆಗಿಲ್ಲ. ನಿನ್ನೆಯಿಂದ ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ. ಹಾಗಾದ್ರೆ ಅವಳಿಗೆ ಪೂಜೆ ಕೊಡೋಕೆ ಇಷ್ಟ ಇಲ್ಲ ಅಂತ ಗಲಾಟೆ ಮಾಡ್ಕೊಂಡು ಜಗಳ ಆಡ್ರು. ಏನೋ ಸೀಕ್ರೆಟ್ ಇದೆ. ಈ ಮನೆ ರಾಧಾರಾಣಿ ಪಟ್ಟದರಸಿ ಏನ್ ಮಾಡ್ತಾಳೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡು ಬರ್ತೀನಿ. ನೀವೇ ಏನೋ ಬಾಯಿಗೆ ಬಂದಾಗ ಮಾತಾಡಿ ಆ ಮಗು ಮನಸ್ಸಿಗೆ ನೋವು ಮಾಡಿರ್ತೀರ. ಅದಕ್ಕೆ ಅವಳು ಸೀರೆ ಬಿಚ್ಚಿಟ್ಟು ಬರಲ್ಲ ಅಂತ ಹೋಗಿರ್ತಾಳೆ. ಸುಮ್ನೆ ನಾನು ಯಾಕೋ ಬೈಲಿ? ನನ್ಗೇನು ಹುಚ್ಚೆ? ಬೇರೆ ಕೆಲಸ ಇಲ್ವೇನೋ? ನೋಡು ಬರ್ತಿದ್ದಾಳೆ, ಅವಳೇ ಕೇಳು. ವಿಶು, ಅತ್ತೆಗೆ ಅಜ್ಜಿಗೆ ವಿಷಯನೇ ಹೇಳಿಲ್ವಾ? ಅಯ್ಯೋ ಅಜ್ಜಿ, ವಿಶಾಖ ರೂಮ್ ನಲ್ಲಿ ಇಲ್ಲ, ಎಲ್ಲೋ ಹೊಟ್ಟೋಗ್ಬಿಟ್ಟಿದ್ದಾಳೆ. ಅಪ್ಪ, ವಿಶಾಖನ್ ಮನೆಯಿಂದ ಫೋನ್ ಬಂದಿತ್ತು. ವಿಶಾಖ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಅಲ್ಲ ವಿಷು, ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಪೂಜೆ ಶುರು ಆಗುತ್ತೆ, ಅವಳ್ಯಾಕೆ ಛತ್ರಕ್ಕೆ ಹೋಗ್ಬೇಕಾಯ್ತು? ಅಲ್ಲ, ಸ್ವಲ್ಪ ನರ್ವಸ್ ಆಗಿದ್ಲು. ನಾಳೆ ಧರ್ಮಾಧಿಕಾರಿಗಳ ಹೆಂಡತಿ ಆದ್ಮೇಲೆ ಹೇಗಿರೋದೋ ಏನು ಅಂತ. ಆಮೇಲೆ ತುಂಬಾ ಹೆದರ್ಕೊಂಡು ನಾಳೆ ಪೂಜೆ ಟೈಮಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ನಾನೇ ಅವ್ರ ಅಮ್ಮನ ಜೊತೆ ಇದ್ದು ಅವ್ರ ಜೊತೆನೇ ಪೂಜೆಗೆ ಬರಲಿ ಅಂತ ಹೇಳಿದೆ. ಅವ್ರಿಗೂ ಸ್ವಲ್ಪ ಧೈರ್ಯ ಬಂದಂಗಾಗುತ್ತೆ. ಬಸ್ಸು, ನಾನೇ ಛತ್ರಕ್ಕೆ ಬಿಟ್ಬಿಟ್ಟು ಬಂದೆ. ಅವರಮ್ಮ ಬೇಗ ಬರ್ತೀವಿ ಅಂದರು. ರಾಜು, ನಿಜ ಹೇಳು, ನೀವಿಬ್ರು ಸೇರ್ಕೊಂಡು ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲಮ್ಮ, ನಾನೇ ಹೋಗಿ ವಿಶಾಖತ್ಗೆನ ಛತ್ರಕ್ಕೆ ಬಿಟ್ಬಿಟ್ಟು ಬಂದೆ. ಅವ್ರು ಎದುರಿದ್ರು. ನಾನು ಮಾಡಿದ್ದು ತಪ್ಪಾಯ್ತಾ? ಒಳ್ಳೆ ಕೆಲಸನೇ ಮಾಡ್ದೆ ಬಿಡಪ್ಪ. ವಿಶು, ನೀ ಹೋಗಪ್ಪ, ಬೇಗ ಹೋಗ, ಅವಳನ್ನ ಕರ್ಕೊಂಡ್ ಬಂದ್ಬಿಡು. ಸರಿ ಅಜ್ಜಿ. ರಾಜು, ಯಾರಿಗೂ ಏನು ಗೊತ್ತಾಗ್ದಿರಂಗೆ ಮ್ಯಾನೇಜ್ ಮಾಡಿ ರಾಜು. ಏನಾದರೂ ಆದರೆ ಒಂದು ಕಾಲ್ ಮಾಡಾಯ್ತಾ? ಬಸ್ಸು, ಆದರೆ ರಾಜು, ನಾನು ಎಲ್ಲ ಡಿಸ್ ಮಾಡಿದ್ದೀನಿ ರಾಜು. ಅಮ್ಮ, ಅಜ್ಜಿ, ತಮ್ಮ ಕಿರಿ ಸೊಸೆ ರಾಧಾರಾಣ ಎಲ್ಲರೆದುರಿಗೂ ಹೆಮ್ಮೆಯಿಂದ ಹೇಳ್ಕೊತಿದ್ದಾರೆ. ಅವ್ರ ತಲೆ ತಗ್ಸ ಹಾಗಾಗಬಾರ್ದು ರಾಜು.